ನಮಸ್ತೆ. ನಾನು ನಿಮ್ಮ ಆಚಾರ್ಯ ಗುರುಮ ಅಕ್ಷತಾ ಪಾಟೀಲ್. ಇವತ್ತಿನ ದಿನ ನಾನು ನನ್ನ ಗುರುಗಳಾದ ಆಚಾರ್ಯ ಶ್ರೀ ವಿಪಿನ್ ಜಿ ಅವರನ್ನು ಸ್ಮರಿಸುತ್ತಾ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ. ಇಲ್ಲಿ ನಾನು ನಿಮಗೆ ಜನಸಾಮಾನ್ಯರು ರೇಖಿ ಹೀಲರ್ ಅಲ್ಲದೆ ಇರುವಂಥ ವ್ಯಕ್ತಿಗಳು ಹೀಲಿಂಗ್ ಲ್ಯಾಂಪನ್ನು ಹೇಗೆ ಉಪಯೋಗ ತಗೋಬೇಕು ಮನೆಯಲ್ಲಿ ಹಾಗೂ ಅದನ್ನು ಹೇಗೆ ಉಜ್ವಲಿಸಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದೊಂದು ಹೀಲಿಂಗ್ ಲ್ಯಾಂಪ್. ಇದರಲ್ಲಿ ಈ ಥರ ಪಾರ್ಟ್ಸ್ ಇದೆ. ಒಂದು ಮುಚ್ಚಳ, ಇದೊಂದು ಬೌಲ್ ಬರುತ್ತೆ, ಇದು ಸ್ಟ್ಯಾಂಡ್ ಮತ್ತು ಇದು ದೀಪ ಈ ಥರ ಇರುತ್ತೆ. ಸೊ ಈ ದೀಪದಲ್ಲಿ ಹತ್ತಿ ಬತ್ತಿಯನ್ನು ಹಾಕಿಬಿಟ್ಟು ಇದರಲ್ಲಿ ಎಳ್ಳೆಣ್ಣೆ, ತಿಲ್ ಆಯಿಲ್ ಅಂತ ಏನಂತಾರೆ, ಅದನ್ನು ಹಾಕಬೇಕು. ಇದನ್ನು ಎಣ್ಣೆಯಿಂದನೇ ನಾವು ಉಜ್ವಲಿಸಬೇಕು. ಅದರ ಮೇಲೆ ಈ ಥರ ಇದೊಂದು ಸ್ಟ್ಯಾಂಡ್ ಇಡಬೇಕು. ಅದರ ಮೇಲೆ ಈ ಬೌಲ್ ಬರುತ್ತೆ. ಈ ಬೌಲಲ್ಲಿ ನಾವು ಪಚ್ಚೆ ಕರ್ಪೂರ ಹಾಗೂ ಕುಡಿಯುವ ನೀರನ್ನು 60%, 60% ಈ ಗೆರೆ ಇದೆ ನೋಡಿ, ಈ ಗೆರೆ ಬರೋವರೆಗೂ ಹಾಕಿ ಅದರ ಮೇಲೆ ಈ ಥರ ಮುಚ್ಚಳನ ಮುಚ್ಚಬೇಕು. ಇದು ಒಂದು ಹೀಲಿಂಗ್ ಲ್ಯಾಂಪ್. ಪ್ರತಿಯೊಬ್ಬರ ಮನೆಯಲ್ಲೂ ಉಪಯೋಗಿಸ್ಬೇಕಾದಂಥ ಒಂದು ಲ್ಯಾಂಪ್ ಇದು. ಇದರಿಂದ ಆಗುವಂಥ ಉಪಯೋಗಗಳೇನು ಅಂತಂದರೆ, ಮನೆಯಲ್ಲಿ ಜನ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಯಾರು ಯಾವ ಥರ ಅಂತ ನಮ್ಗೆ ಗೊತ್ತಾಗಲ್ಲ. ಕೆಟ್ಟ ದೃಷ್ಟಿ ಅಂತ ಅಂತೀವಿ, ದೃಷ್ಟಿ ದೋಷ ಅಥವಾ ಮಾಟ ಮಂತ್ರ, ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಜಿಯೋಪ್ಯಾಥಿಕ್ ಸ್ಟ್ರೆಸ್ ಅಂದರೆ ಈ ನಮ್ಮ ಮನೆ ಇರುವಂಥ ಜಾಗ ವಾಸಿಸೋಕ್ಕೆ ಯೋಗ್ಯ ಇಲ್ಲ, ಅದರಲ್ಲಿ ಏನು ಭೂಮಿಯಲ್ಲಿ ಏರುಪೇರು ಆಗಿರೋದ್ರಿಂದ ಮನೆಯಲ್ಲಿ ಅಶಾಂತಿ ಉಂಟಾಗಿದ್ದರೆ ಅಥವಾ ಮನೆಯಲ್ಲಿ ಜಗಳ ಕಲಹಗಳು ಇದ್ದರೆ ಈ ದೀಪ ಅದನ್ನು ನ್ಯೂಟ್ರಲೈಸ್ ಮಾಡಿ ಎಲ್ಲ ನೆಗೆಟಿವ್ ಎನರ್ಜಿನ ಅದು ಜಕ್ಕೊಳ್ಳುತ್ತೆ. ಹಾಗಾಗಿ ಇದು ಹೀಲಿಂಗ್ ಲ್ಯಾಂಪ್ ತುಂಬ ಉಪಯೋಗಕಾರಿ. ಆಮೇಲೆ ಈ ಹೀಲಿಂಗ್ ಲ್ಯಾಂಪ್ ಮನೆಯಲ್ಲಿ ಹಚ್ಚಿದಾಗ ಸ್ವಲ್ಪ ಹೊತ್ತು ಆದಮೇಲೆ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಈ ಕಟೋರಿ ಕೆಳಗಡೆ, ಈ ಒಂದು ಬೌಲ್ ಕೆಳಗಡೆ ಇಲ್ಲಿ ನಿಮಗೆ ಈ ಥರ ಉದ್ದವಾಗಿ ನೆಗೆಟಿವ್ ಎನರ್ಜಿ ಬರುತ್ತೆ. ಅಂದರೆ ಕಪ್ಪಾದ ಒಂದು ಮಸಿ ಅದು ಬಿಟ್ಕೊಳ್ಳುತ್ತೆ. ಅದು ಈ ಥರ ಗೊಣ್ಣೆ ಥರನೇ ಬರ್ಬೋದು ಅಥವಾ ಪೂರ ಈ ಥರ ಇದಕ್ಕೆ ಹತ್ಕೋಬೋದು. ಈವನ್ ಈ ಸ್ಟ್ಯಾಂಡಿಗೂ ಕೂಡ ಇದಕ್ಕೆ ಜಾಯಿಂಟ್ ಇರುತ್ತಲ್ವ, ಈ ಸುತ್ತ ಸ್ಟ್ಯಾಂಡಿಗೂ ಹತ್ಕೊಳ್ಳುತ್ತೆ. ಹಾಗಾಗಿ ಪ್ರತಿದಿನ ಇದನ್ನು ನಾವು ಸಿಂಕಲ್ಲಿ ಹಿಡಿದು ಆ ಮಸಿಯನ್ನು ಕೈಗೆ ಮುಟ್ಟಿದಾಗೆ ಸಿಂಕಲ್ಲಿ ಹಿಡಿದು ವಾಶ್ ಮಾಡಬೇಕು. ಅದು ಸೀದಾ ಸಿಂಕಲ್ಲೇ ಹೋಗಬೇಕು ಮಸಿ, ಮನೆಯಲ್ಲಿ ಆಚೆ ಈಚೆ ಎಲ್ಲೂ ಬೀಳಬಾರ್ದು. ಇದು ಕ್ಲೀನ್ ಮಾಡೋ ವಿಧಿ. ಆಮೇಲೆ ಮನೆಯಲ್ಲಿ ಹುಣಸೆ ಹುಳಿನೂ ಪಿತಾಂಬ್ರಿನೂ ಇದ್ದರೆ ಅದರಿಂದ ಹೇಗೆ ನೀವು ನಿಮ್ಮ ಪೂಜಾ ವಸ್ತುಗಳನ್ನು ಶುದ್ಧ ಮಾಡ್ತೀರೋ ಆ ಥರ ಮಾಡ್ಕೋಬೋದು. ಆಮೇಲೆ ಈ ದೀಪದಿಂದ ತುಂಬ ಉಪಯೋಗಗಳಿವೆ. ಮನೆಯಲ್ಲಿ ಯಾರಾದರೂ ಹುಷಾರಿಲ್ಲ ಅಂತಂದರೆ ಈ ದೀಪ ಹಚ್ಚಿದ್ರೆ ಅವರ ಆತ್ಮನ ಕನೆಕ್ಟ್ ಮಾಡಿ ಅವರ ಹೆಸರನ್ನು ತಗೊಂಡು ಈ ದೀಪ ಹಚ್ಚಿದಾಗ ಅವರು ಅಲ್ಲಿ ಹುಷಾರಾಗ್ತಾನೆ ಇರ್ತಾರೆ. ಅವರಲ್ಲಿರುವಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಇದು ಎಳ್ಕೊಳ್ಳುತ್ತೆ. ಹೇಗೆ ಇದು ಎಳ್ಕೊಳ್ಳುತ್ತೋ ಅದೇ ಥರ ಇದು ಮಸಿಯನ್ನು ಕೆಳಗಡೆ ಬಿಟ್ಕೊಂಡು ಹೋಗುತ್ತೆ. ಇದು ಇದರ ವಿಶೇಷತೆ. ಈಗ ಇದನ್ನು ಹೇಗೆ ಹಚ್ಚಬೇಕು ಅನ್ನೋದನ್ನು ನಾನು ನಿಮಗೆ ಕಲಿಸ್ಕೊಡ್ತೀನಿ ನೋಡಿ. ಈಗ ಈ ದೀಪದಲ್ಲಿ ನಾವು ಎಳ್ಳೆಣ್ಣೆ ಮತ್ತು ಬತ್ತಿಯನ್ನು ಹಾಕಿ ಇದಕ್ಕೆ ನಾವು ಉಜ್ವಲ ಮಾಡಿ
ಈ ಸ್ಟ್ಯಾಂಡ್ ಈ ಥರ ಇಟ್ಟು ಇದರಲ್ಲಿ ಕುಡಿಯೋ ನೀರು ಅಥವಾ ಫಿಲ್ಟರ್ ವಾಟರ್ ಏನಂತಾರೆ ಅದನ್ನು ಹಾಕಿ ಇದರಲ್ಲಿ ಒಂದು 2 3 ಅಥವಾ 4 ಪಚ್ಚೆ ಕರ್ಪೂರನ ಹಾಕಿ ಇದನ್ನು ಈ ಥರ ಇಡಬೇಕು. ಅದಾದಮೇಲೆ ನಾವುಗಳು ನಮ್ಮ ಕೈಯನ್ನು ಈ ಥರ ಒಂದು 10 ಸೆಕೆಂಡ್ ಉಜ್ಕೋಬೇಕಾಗತ್ತೆ. ಈ ವಿಡಿಯೋ ನಾನು ಮಾಡ್ತಾ ಇರೋದು ಜನಸಾಮಾನ್ಯರಿಗೆ ಹಾಗೂ ಯಾರು ರೇಖಿ ಹೀಲಿಂಗ್ ಕಲ್ತಿಲ್ವೋ ಅವರು ಯಾವ ಥರ ಈ ದೀಪನ ಹಚ್ಚಬೇಕನ್ನೋದನ್ನು ಈಗ ತೋರಿಸ್ಕೊಳ್ತಾ ಇದ್ದೀನಿ. ಈ ಥರ ಕೈ ಮುಂಚೆ ಕೈ ಉಜ್ಕೊಂಡ್ಮೇಲೆ ನೀವು ಕೈಯನ್ನು ಈ ಥರ ಹಿಂದೆ ಮುಂದೆ ಮಾಡ್ತಾ ಇದ್ದರೆ, ಈ ಥರ ನೀವು ಕೈ ಹಿಂದೆ ಮುಂದೆ ಮಾಡಿದಾಗ ನಿಮ್ಮಲ್ಲಿ ಒಂದು ಪ್ರಾಣಶಕ್ತಿ ಈ ಕೈಯಲ್ಲಿ ಉಂಟಾಗತ್ತೆ. ಒಂದು ಪ್ರಾಣಶಕ್ತಿ ಈ ಥರ ಉಂಟಾದಾಗ ಆ ಶಕ್ತಿಯಿಂದ ಇದನ್ನು ಹೀಲಿಂಗ್ ಲ್ಯಾಂಪ್ ನಾನು ನಿಮ್ಮನ್ನು ಶುದ್ಧಗೊಳಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು 51 ಸಲ ಈ ಥರ ಈ ದೀಪದ ಔರನ್ನು ಕ್ಲೀನ್ ಮಾಡಬೇಕು. ಔರ ಆಭಾಮಂಡಲ್ ಅಂತ ಅಂತಾರೆ. ಅದನ್ನು ನೀವು ಕ್ಲೀನ್ ಮಾಡಬೇಕು. 1 2 3 4 5 6 7 8 9 10 11 12 13 14 15 16 17 18 19 20 21. ಈಗ ಇದು 21 ಸಲಿಗೆ ಮಾಡಿದ್ದೀನಿ, ಯಾಕಂತಂದರೆ ವಿಡಿಯೋ ತುಂಬ ಉದ್ದ ಆಗುತ್ತೆ. ಸೊ ಹೀಗೆ 51 ಸರಿ ಅಥವಾ 101 ಸಲ ಅಥವಾ 108 ಸರಿ ನಿಮಗೆ ಮನಸ್ತೃಪ್ತಿ ಆಗೋ ಹಾಗೆ ಇದು ಕ್ಲೀನ್ ಆಗಿದೆ ಅಂತ ಖಚಿತಗೊಳ್ಳುವವರೆಗೂ, ಈ ಥರ ಔರ ಸ್ಟ್ರಾಂಗ್ ಆಗಿದೆ ಅನ್ನೋವರೆಗೂ ನೀವು ಇದನ್ನು ಶುದ್ಧಗೊಳಿಸ್ಬೇಕು. ಅದಾದಮೇಲೆ ಈ ಥರ ಇದನ್ನು ಹಿಡ್ಕೊಂಡು ಈ ಥರ ಇದನ್ನು ಹಿಡ್ಕೊಂಡು ಹೇ ಹೀಲಿಂಗ್ ಲ್ಯಾಂಪ್, ನಾನು ಆಚಾರ್ಯ ಗುರುಮ ಅಕ್ಷತಾ ಪಾಟೀಲ್, ನಾನು ನನ್ನ ಮಗುವಿನಗೋಸ್ಕರ ನಿನ್ನನ್ನು ಉಜ್ವಲಿಸುತ್ತಿದ್ದೇನೆ. ನೀನು ಬ್ರಹ್ಮಾಂಡದ ಸರ್ವೋಚ್ಚ ರೇಖಿ ಶಕ್ತಿಯಿಂದ ಶಕ್ತಿಪಾತಗೊಂಡಿದೆಯಾ. ನೀನು ನನ್ನ ಮಗುವಿನ ಆರೋಗ್ಯ ಕಾಪಾಡಿದೀಯಾ. ನನ್ನ ಮಗು ಶಾಲೆಯಲ್ಲಿ ತುಂಬ ಚೆನ್ನಾಗಿ ಓದ್ತಾ ಇದೆ, ಎಲ್ಲ ಚಟುವಟಿಕೆಗಳಲ್ಲೂ ಚೆನ್ನಾಗಿ ಭಾಗವಹಿಸ್ತಾ ಇದೆ. ಈ ಥರ ನಿಮ್ಮ ಅಫರ್ಮೇಷನ್ ಏನಿದೆ ಅದನ್ನು ನೀವು ಹೇಳಬೇಕು. ಇದಕ್ಕೆ ಈ ಹೀಲಿಂಗ್ ಲ್ಯಾಂಪಿಗೆ ನಿಮ್ಮ ಅಫರ್ಮೇಷನ್ ನೀವು ಏನು ಹೇಳ್ತೀರಲ್ವ, ಆವಾಗ ಯಾವತ್ತೂ ನೀವು ಅಫರ್ಮೇಷನ್ ಹೇಳುವಾಗ ಈ ಹೀಲಿಂಗ್ ಲ್ಯಾಂಪ್ ನನ್ನ ಕೆಲಸ ಆಗಿದೆ ಅನ್ನೋ ರೀತಿಯಲ್ಲಿ ಹೇಳಬೇಕು. ಮಾಡಪ್ಪ ಇನ್ನೂ ಆಗಿಲ್ಲ ಅನ್ನೋ ಥರ ಮಾತಾಡಬಾರ್ದು. ನಾವು ಯಾವತ್ತೂ ಅಫರ್ಮೇಷನ್ ಪ್ರೆಸೆಂಟ್ ಫ್ಯೂಚರ್ ಟೆನ್ಸಲ್ಲಿ ಹೇಳ್ತೀವಿ. ಅಂದರೆ ಆರೋಗ್ಯ ಸಮಸ್ಯೆ ಇದ್ದರೆ ನೀನೀಗಾಗಲೇ ನನ್ನ ಆರೋಗ್ಯವನ್ನು ಸರಿಪಡಿಸಿದೀಯಾ, ನಾನು ಶಕ್ತಿಶಾಲಿಯಾಗಿದ್ದೇನೆ, ಈ ಥರ ಹೇಳಬೇಕು. ಅದರ ಬದಲು ನನ್ನ ಆರೋಗ್ಯವನ್ನು ಸರಿಪಡಿಸು, ನಾನು ಶಕ್ತಿಶಾಲಿಯಾಗಿ ನನ್ನನ್ನು ಮಾಡು, ಈ ಥರ ಹೇಳಬಾರ್ದು. ಯಾವತ್ತು ನಾವು ದೇವರನ್ನು ಅಥವಾ ಈ ಬ್ರಹ್ಮಾಂಡವನ್ನು ಏನಾದರೂ ಕೇಳಬೇಕು ಅಂತಂದರೆ ಪ್ರೆಸೆಂಟ್ ಫ್ಯೂಚರ್ ಟೆನ್ಸಲ್ಲಿ ಮಾತಾಡಬೇಕು. ಅದರಿಂದ ನಿಮಗೆ ಏನು ಬೇಕು ಅದೆಲ್ಲನೂ ಸಿಗುತ್ತೆ. ಇದು ಅಫರ್ಮೇಷನ್ ಮಾಡುವಂಥ ಒಂದು ವಿಧಿ. ಇದರಲ್ಲಿ ನಾನು ಬರೀ ನನ್ನ ಮಗುವಿಗೆ ಮಾತ್ರ ಕೇಳಿಕೊಂಡೆ. ಅದೇ ಥರ ನೀವು ನಿಮ್ಮ ಮನೆಯವರಿಗೆ ಅಥವಾ ಈ ಮನೆಯನ್ನು ಕನೆಕ್ಟ್ ಮಾಡಬೇಕು. ಮನೆಯಲ್ಲಿ ನೆಗೆಟಿವ್ ಇದೆ ಅಂತಂದರೆ ಈ ಮನೆಯನ್ನು ಕನೆಕ್ಟ್ ಮಾಡಿ, ನನ್ನ ಮನೆಯನ್ನು ನೀವು ತುಂಬ ಚೆನ್ನಾಗಿ ಶಕ್ತಿಶಾಲಿಯಾಗಿ ಮಾಡಿದ್ದೀರಾ. ಇಲ್ಲಿ ಇರುವಂಥ ಎಲ್ಲ ಗೊತ್ತಿರೋ ಮತ್ತು ಇಲ್ಲದೇ ಇರುವಂಥ ಎಲ್ಲ ನೆಗೆಟಿವ್ ಎನರ್ಜಿಗಳನ್ನು ನೀವು ನಿಮ್ಮಲ್ಲಿ ಜಕ್ಕೊಂಡಿದ್ದೀರಾ. ಮತ್ತು ಈ ಮನೆಯಲ್ಲಿ ಬರೀ ಪಾಸಿಟಿವ್ ಎನರ್ಜಿನ ಹಾಕಿದ್ದೀರಾ. ಈ ಮನೆ ತುಂಬ ಶಾಂತವಾಗಿ ಪ್ರಶಾಂತವಾಗಿ ಇದೆ. ನಾವು ಇಲ್ಲಿ ತುಂಬ ಖುಷಿಯಾಗಿ ಇದ್ದೇವೆ. ಈ ಥರ ನೀವು ಹೇಳ್ಕೋಬೇಕು. ಸೊ ಈ ಥರ ದಿನಾಲೂ ಈ ಹೀಲಿಂಗ್ ಲ್ಯಾಂಪ್ ಹಚ್ಚೋದ್ರಿಂದ ದಿನಪ್ರತಿ ಆಗುವಂಥ ಚಿಕ್ಕ ಪುಟ್ಟ ನೆಗೆಟಿವ್ ಎನರ್ಜಿಗಳು ಇದ್ದರೆ ಅದೆಲ್ಲ ಹೋಗುತ್ತೆ. ಹಾಗೂ ಯಾರಾದರೂ ಹೊಸಬ್ರು ನಿಮ್ಮ ಮನೆಗೆ ಬಂದಿರ್ತಾರೆ, ನಿಮ್ಮ ಮುಖದ ಮುಂದೆ ಚೆನ್ನಾಗೇ ಮಾತಾಡ್ತಾರೆ, ಆದರೆ ನಿಮ್ಮ ಏಳಿಗೆ ಕಂಡ್ರೆ ಆಗ್ತಾ ಇರಲ್ಲ. ಮನಸ್ಸಲ್ಲಿ ನೆಗೆಟಿವ್ ಆಗಿ ಅಂದರೂ ಕೂಡ ಆ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿ ಬಂದಿರುತ್ತೆ. ಅದರಿಂದ ನಿಮಗೆ ತೊಂದರೆ ಆಗ್ತಾ ಇರುತ್ತೆ.
ಹಾಗಾಗಿ ಅದನ್ನು ಕೂಡ ಈ ಹೀಲಿಂಗ್ ಲ್ಯಾಂಪ್ ಸರಿಪಡಿಸುತ್ತೆ. ಸೊ ಇದು ಈ ಹೀಲಿಂಗ್ ಲ್ಯಾಂಪದ ವಿಶೇಷ. ನಿಮಗೆ ಈ ಥರ ಹೀಲಿಂಗ್ ಲ್ಯಾಂಪ್ ಬೇಕು ಅಂತಂದರೆ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆಚಾರ್ಯ ಗುರುಮಾ ಅಕ್ಷತಾ ಪಾಟೀಲ್, 8197133466 ನನ್ನ ಈ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಇದರ ವಿವರಗಳನ್ನು ಹೇಳ್ತೀನಿ. ನಮಸ್ತೆ.